ನಮಸ್ತೆ, ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ಇವತ್ತು ನಾವು ಹೊರಟದ್ದು ಮದಿಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ. ಮನೆಯಿಂದ ಹೊರಡೋತ್ತಿಗೆ ದಿಬ್ಬಣ ಸೀರೆ ಅಂತೇಳಿ ತೆಗೀತ್ರು, ಅದಕ್ಕೆ ಪರ್ಚೇಸಿಗೆ ಅಂತೇಳಿ ಹೊರಟಿತ್ತು ಇವತ್ತು. ಹೋಪ ಬನ್ನಿ, ಪರ್ಚೇಸ್ ಮಾಡ್ಕೊಂಡು ಬಪ್ಪ. ಮಂಡಿ ಹಾಳೆ ನಿಂಗೆ ಆಪುದಂತಿಲ್ಲ. ಉಡುಪಿ ಪೇಟೆಯಲ್ಲಿ ನಾವೀಗ ಜಯಲಕ್ಷ್ಮಿ ಸಿಲ್ಕ್ಸ್ ಹತ್ರ ಬಂತು ಬಟ್ಟೆ ತೆಗುವ ಅಂತ ಹೇಳಿ. ಕಂಬ ಹೆಂಗಿಂದೆಲ್ಲ ಸಿಕ್ಕತ್ತಂತೇಳಿ ಎಂಟ್ರೆನ್ಸ್ ಅಲ್ಲೇ ಒಳ್ಳೆ ದೇವ್ರ ಗುಡಿ ಇದ್ದಿತ್ತು. ಸೀದಾ ನಾವು ಸೀರೆ ಪರ್ಚೇಸಿಗೆ ಹೋದ್ದು. ಒಂದಕ್ಕಿಂತ ಒಂದು ಚೆನ್ನಾಗಿದ್ದಿತ್ತು. ಕಲೆಕ್ಷನ್ ಅಂದರೆ ಸೆಲೆಕ್ಷನ್ನೇ ಕನ್ಫ್ಯೂಷನ್ ಆಪಂಗಿದ್ದಿತ್ತು. ಒಳ್ಳೊಳ್ಳೆ ಸೀರೆ ಇದ್ದಿತ್ತು. ಅಕ್ಕ ಇದೇ ಚಂದ ಇದೆ. ನಾವು ಫಸ್ಟಿಗೆಲ್ಲ ಕಂಡು ಯಾವುದೆಲ್ಲ ಇಷ್ಟ ಆಯ್ತು ಅಂತೇಳಿ ಫಸ್ಟ್ ಸೆಲೆಕ್ಟ್ ಮಾಡಿ ಇಟ್ಕಂತ ಅದನ್ನು ಅವರು ಚಂದ ಮಾಡಿ ಒಂದೊಂದನ್ನೇ ವೇರ್ ಮಾಡಿಸಿ ತೋರಿಸ್ತಾ ಇದ್ದೀರು. ಯಾವ್ದು ಚಂದ ಕಾಣಿಸುತ್ತೋ ಕಾಣಿ ಅಂಥೇಳಿ. ಚಂದ ಸ್ಟಾಫ್ ಎಲ್ಲ ಒಳ್ಳೆ ಟ್ರೀಟ್ ಮಾಡ್ತಿದ್ದೀರು, ಅದು ಖುಷಿ ಆಯಿತು. ಆ್ಯಕ್ಚುಲಿ ನನಗಂತೇಳಿ ಪರ್ಚೇಸಿಗೆ ಹೋದ ನಾನು ಜಯಲಕ್ಷ್ಮಿಗೆ ಫಸ್ಟ್ ಟೈಮು. ಲಾಸ್ಟ್ ಟೈಮ್ ಮಾಯ ಮಗಳು ಮದುವೆ ಟೈಮಿಗೆ ಹೋಯ್ದಿದ್ದೆ ಅವಳೊಟ್ಟಿಗೆ. ಒಂಥರ ಫ್ರೆಂಡ್ಲಿ ಆಯ್ತಿತ್ತು. ನಾನು ಯಾವಾಗಳಿಗೂ ಮೂಡುಬಿದ್ರಲ್ಲೇ ಇಷ್ಟು ಟೈಮ್ ಪರ್ಚೇಸ್ ಮಾಡೋದು, ಫಸ್ಟ್ ಟೈಮ್ ಈ ಕಡೆ ಬಂದು ಪರ್ಚೇಸ್ ಮಾಡೋದು. ಈಗ ನಮಗೆ ನಾರ್ಮಲಿ ಹೆಣ್ಮಕ್ಳಿಗೆ ಸೀರೆ ಉಟ್ಟ ಮೇಲೆ ಜ್ಯುವೆಲ್ಲರಿ ಹಾಕಿದ್ರೆ ಕಾಣಿಸುತ್ತಾ, ಹೆಂಗೆ ಕಾಣಿಸುತ್ತೆ ಅಂಬುದೊಂದು ಜಾಸ್ತಿ ಡೌಟ್ಸ್ ಇರುತ್ತೆ. ಆದರೆ ಜಯಲಕ್ಷ್ಮಿಯವರು ಒಳ್ಳೆ ಮೆಥಡ್ಸ್ ಯೂಸ್ ಮಾಡಿರಿ. ಅಂತಂತಂದರೆ ನಮಗೆ ಅವರೇ ಒಂದು ಸೀರೆ ಉಟ್ರ ಮೇಲೆ ಅವ್ರದ್ದೇ ಒಂದು ಜ್ಯುವೆಲ್ಲರಿ ಹಾಕಿ ತೋರಿಸ್ತಾರೆ ನಮಗೆ ಹೆಂಗೆ ಕಾಣಿಸುತ್ತೋ ಅಂಥೇಳಿ, ನಮಗೆ ಆ ಲುಕ್ ಹೆಂಗೆ ಕಾಣಿಸುತ್ತೆ ಅಂತೇಳಿ ಕಂಬಕ್ಕೆ. ಅದು ನಂಗೆ ತುಂಬ ಇಷ್ಟ ಆಯಿತು. ನಂದು ಪರ್ಚೇಸ್ ಆದಮೇಲೆ ಅಮ್ಮ, ತಂಗಿ, ಅಕ್ಕ ಎಲ್ಲರೂ ಕೂಡ ವೇರ್ ಮಾಡಿಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅವ್ರಿಗೆ ಸೀರೆ ಅಂತ ಹೇಳಿ. ಸೀರೆ ಸ್ವಲ್ಪ ಚಂದ ಇಟ್ಕೋಸ್ರೆ ನಿಂಗೆ ಚಂದ ಕಾಣಿಸುತ್ತೆ ಅಷ್ಟೇ. ಅಮ್ಮನಿಗೆ ಬಂಗಾರ ಹಾಕ. ಎಂತ ಒಳ್ಳೆ ಮಗಳು. 20 ಗ್ರಾಮಾಗ ಅಷ್ಟು ಬಂದ್ರೆ ಕಾಮ್ದೆ ಬೇಡ ಮಗ, ಅಷ್ಟು ಉದ್ದದ ಬತ್ತಿಲ್ಲ 20 ಗ್ರಾಮಾಗ. ಹಾಕ ಮಾರ್ವಾಡಿ ಅಂಗಡಿ ಅದು. ನಡುವಲ್ಲಿ ಒಂದು ಕಷಾಯ ತಂದು ಕೊಟ್ರು ಕುಡುಕೆ. ನಂದು ಅಕ್ಕಂದು ಅತ್ತಿಗೆ ಗಂಡ ಮತ್ತು ಜಯಲಕ್ಷ್ಮಿ ಓನರ್ ಫ್ರೆಂಡ್ಸ್ ಅಂತೆ. ಹಾಗೆ ಸ್ವಲ್ಪ ಸ್ಪೆಷಲ್ ಆಫರಲ್ಲೇ ಇದ್ದಿತ್ತು, ನಮಗೆ ಖುಷಿ ಆಯ್ತು. ಹಂಗೆ ಈಗ ಊಟಕ್ಕೆ ಹೋದಿತ್ತು. ಜಯಲಕ್ಷ್ಮಿ ಅವರು ಊಟಕ್ಕೆ ಅರೇಂಜ್ ಮಾಡಿ ಕೊಟ್ಟರು. ಜಯಲಕ್ಷ್ಮಿ ಸಿಲ್ಕ್ಸ್ ಇದು ಊಟದ ವ್ಯವಸ್ಥೆ ಇವತ್ತಿನ. ಫ್ಯಾಮಿಲಿಯರೆಲ್ಲ ಕುತ್ಕೊಂಡು ಒಂದು ಒಳ್ಳೆ ಊಟ ಮಾಡ್ತು ಜಯಲಕ್ಷ್ಮಿ ಎಲ್ಲ. ಉಂಡ್ಕೊಂಡು ಅಲ್ಲಿಂದ ಐಟಮ್ ಎಲ್ಲ, ಅಂದರೆ ನಾವು ಬಿಲ್ ಮಾಡಿ ಇಟ್ಟು ಬಂದಿದ್ದಿತ್ತು, ಐಟಮ್ ಎಲ್ಲ ಅಲ್ಲೇ ಇದ್ದಿತ್ತು. ಹಾಗೆ ಅದನ್ನೆಲ್ಲ ತಕ್ಕೊಂಡು ಸೀದಾ ಮನೆಗೆ ಹೊರಡ್ತು. ಮನೆಗೆ ಹೋಗಿ ಅಲ್ಲಿಂದ ಮಾಣಕಟ್ಟಿಗೆ ಹೋದ್ದು, ರಂಗ ಪೂಜೆ ಇದ್ದಿತ್ತು. ಹಂಗೆ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಹೋದ್ವಿ. ನಮ್ಮ ಮಾಣಕಟ್ಟೆಂಗೆ ಸಾಯಂಕಾಲದ ರಂಗ ಪೂಜೆ ಅಂತಂದರೆ ಅದೊಂಥರ ಇಮೋಷನ್ ಅಂತ ಹೇಳಕ್ಕೆ. ಎಂತಕ್ಕಂದ್ರೆ ನಾವು ಪ್ರತಿಯೊಬ್ಬರು ಆ ರಂಗ ಪೂಜೆ ಹರಕೆ ಹೇಳ್ಕೊದತ್ತು. ಹೆಂಗೆಲ್ಲ ಮಾಡ್ತಾರೆ ಅಂತೇಳಿ ಕಾಣಿ ಅಂತ ಈ ವಿಡಿಯೋದಲ್ಲಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ವಾದ್ಯ ಅಂತ ಉತ್ತರ, ಅದೇ ಒಂಥರ ಸ್ಪೆಷಲ್ ಮೂಮೆಂಟ್. ಒಂದ್ ರಂಗ್ ಪೂಜೆಗೆ ಒಂದು ತೆಂಗಿನಕಾಯಿ ಮತ್ತೆ ಒಂದ್ ಸಿಂಗರ್ ಹೂಕೊನಿ ತಪ್ಪು ಹೇಳ್ತಾರೆ. ನಮ್ಮ ಕುಂದಾಪುರ ಭಾಗದಂಗೆ
ಮಾರ್ಣಕಟ್ಟಿಗೆ ಹೋಗಿ ರಂಗ್ ಪೂಜೆ ಎಲ್ಲ ಕೈ ಮೇಲಿಂದ ಪ್ರಸಾದ ಕಾಂಬುದಿರ್ಬೋದು ಪ್ರತಿಯೊಂದು ನಮ್ಗೆ ಆ ಸಿಂಗರ್ ಹೂ ಪ್ರಸಾದ ಆಯ್ತಂತಂದ್ರೆ ದೇವ್ರ ಒಪ್ಪಿಗೆ ಸಿಕ್ತಂತೇಳಿ ಲೆಕ್ಕ ಅದ್ರ ಮುಂದೆ ನಾವು ಎಂತ ಬೇಕಾದ್ರು ಅಂದ್ರೆ ನಾವು ಎಂತ ಅನ್ಕೊಂಡು ಪ್ರಸಾದ ಕೇಳಿರುತ್ತೋ ಆ ಪ್ರಸಾದ ಕೊಟ್ರ ಮೇಲೆ ಇತ್ತಲ್ಲ ನಮ್ಗೆ ನಾವ್ ಎಂತ ಬೇಕಾದ್ರೂ ಅದನ್ನ ಮುಂದುವರ್ಸ್ಕೊಂಡು ಹೋಯ್ಲಕ್ ಅಂತ ಹೇಳಿ ಒಂದು ನಂಬಿಕೆ ಬಪ್ಪುದದು. ಅದನ್ನ ಹೇಳೋಕಾತಿಲ್ಲ, ಅಷ್ಟು ನಮ್ಗೆಲ್ಲ ಒಂದು ಅಂದ್ರೆ ಕುಂದಾಪುರ ಬದಿಯರಿಗೆಲ್ಲ ಅಷ್ಟೊಂದು ನಂಬಿಕೆ ಮಾರ್ಣಕಟ್ಟಿ ಬ್ರಹ್ಮಲಿಂಗೇಶ್ವರ ಅಂತ ಅಂದ್ರೆ. ಅದಕ್ಕೆ ನಾವು ಎಂತ ಮಾಡೋದಿದ್ರು ಫಸ್ಟಿಗೆ ಮಾರ್ಣಕಟ್ಟಿಗೆ ಹೋಗಿ ಪ್ರಸಾದ ಕಂಡ್ಕೊಂಡ್ ಬರ್ತತ್ ನಾವು. ರಂಗ್ ಪೂಜೆ ಮಾಡೋತ್ತಿಗೆ ದೇವ್ರ ಎದುರುಗಡೆ ಅನ್ನದ ಮತ್ತೆ ವಡೆ ಇರುತ್ತಲ್ಲ, ಆ ವಡಿನ ದೇವ್ರ ಮುಂದೆ ಹಾಕಿ ಬಚ್ಚಿದ್ರು. ಮತ್ತೆ ರಾತ್ರಿ ಎಲ್ಲ ದೀಪ ಉರಿತಾನೆ ಇರುತ್ತೆ, ಅಲ್ಲಿ ದೀಪಕ್ಕೆ ಎಣ್ಣೆ ಎಲ್ಲ ಸಾಯಂಕಾಲ ಹೊಪ್ಪತ್ತಿಗೆ ಹಾಕಿ ದೀಪ ಎಲ್ಲ ಚಂದ ಮಾಡಿ ಉರುವಂಗೆಲ್ಲ ಮಾಡಿಕ್ಕಿ ಹೋತ್ರು. ಈಗ ಕಾಣಿಯವರೆಲ್ಲ ಸೆಟ್ ಮಾಡ್ತಾ ಇದ್ರು ರಾತ್ರಿಗೆಲ್ಲ ದೀಪ ಉರಿಕ್ ಅಂತ ಹೇಳಿ. ರಂಗ್ ಪೂಜೆ ಕೊಡ್ಕಂತಿದ್ರೆ ಬೆಳಗ್ಗೆನೆ ಫೋನ್ ಮಾಡಿ ನಾವು ಹೇಳಕ್ ಭಟ್ರು ಯಾರು ಗೊತ್ತಿದ್ರೆ ಅವ್ರಲ್ಲಿ ಬರ್ಸಿರ್ತ್ರ, ಮಧ್ಯಾಹ್ನ ಹೋಗಿ ಚೀಟಿ ತಕೊಂಡ್ರೆ ಆಯ್ತು. ರಂಗ್ ಪೂಜೆ ಎಲ್ಲ ಮುಗ್ದ್ರ ಮೇಲೆ ಒಂದು ಲಾಸ್ಟ್ ಪೂಜೆ ಆತ. ಅದ್ರ ಮೇಲೆ ಎಲ್ಲ ದೇವ್ರ ಎದುರುಗಡೆ ವಾದ್ಯ ಊದಿ ಲಾಸ್ಟ್ ಪೂಜೆ ಮಾಡಿ ಬಿಡ್ತಾರೆ. ಲಾಸ್ಟಿಗೆ ಬೆನ್ಗಾಯಿ ಒಡಕಿರುತ್ತೆ, ಈ ಕಲ್ಲಿಗೆ ಕಾಯಿ ಒಡೆದಿಕ್ಕಿ ಪೂಜೆ ಇವತ್ತಿದು ಮುಗೀತಂತ ಹೇಳಿ ಮುಗಿಸಿ ಬಿಡ್ತಾರೆ. ಈ ಬೆನ್ಗಾಯಿ ಹೊಡೋತ್ತಿಗೆ ಅಲ್ಲ ಹೆಣ್ಮಕ್ಳು ಯಾರು ಹಾಪಕ್ಕಿಲ್ಲ ಅಂದ್ರೆ ಆ ಟೈಮಿಗೆ ಸ್ವಲ್ಪ ಹೊತ್ತಿಗೆ ಈಚೆ ಕಳಿಸ್ತಾರೆ ನಮ್ಮನ್ನೆಲ್ಲ. ಬೆನ್ಗಾಯಿ ಎಲ್ಲ ಒಡೆದ್ರ ಮೇಲೆ ಹೊಯ್ಲಕ್ಕ ಅಂತೇಳಿ ಹೇಳ್ತಾರೆ. ಈ ದೀಪದ ಸಾಲಿದ ಹಿಂದೆ ನಮ್ಗೊಂದು ಗುಡಿ ಕಾಣಿಸ್ತಿತ್ತು, ಅದು ಅಲ್ಲಿ ಶ್ರೀಚಕ್ರ ಇತ್ತು, ಅಲ್ಲಿ ಸ್ಥಾಪನೆ ಮಾಡದ್ದು. ಫುಲ್ ದೇವಸ್ಥಾನವೇ ಜನ ತುಂಬಿದಿತ್ತ ನಾವು ಬಪ್ಪತ್ತಿಗೆ. ಈಗ ಫುಲ್ ಖಾಲಿ ಆಯ್ತು, ಎಲ್ಲ ಮನೆಗೆ ಹೊರ ದೇವರಿಗೆಲ್ಲ ಕೈ ಮುಕ್ಕಣಿ ಅಕ್ಕ. ಇದು ರಂಗ್ ಪೂಜೆ ಸ್ಪೆಷಲ್ ವಡಿ. ರಂಗ್ ಪೂಜೆ ಮಾಡ್ರ ಕೂಡಲೇ ಇದಿಷ್ಟು ವಡಿ ಕೊಡ್ತಾರೆ. ಅಂತೂ ದೇವ್ರಿಗೆ ಕೈ ಮುಕ್ಕೊಂಡು ಒಳ್ಳೆ ರೀತಿಯಾಗಿ ನಾವು ಮನೆಗೆ ಹೊರಡ್ತೀವಿ. ಇನ್ನೊಂದು ವಿಡಿಯೋ ಸಿಕ್ಕೋ, ಬಾಯ್.